ನಮ್ಮ ಶ್ರೀಮಾನ್ ಚಲವಾದಿ ನಾರಾಯಣ ಸ್ವಾಮಿ ಅವರು, ಮಹೇಶ್ ಅವರು, ನಮ್ಮ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದಂತಹ ಮಂಜು ಅವರು ಮತ್ತು ಕಾರಜೋಳ ಅವರು ಎಲ್ಲರೂ ಸೇರಿಕೊಂಡು ಇವತ್ತು ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷ ಆದಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸವೂ ಈಗ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ 100 ವರ್ಷದ ಅವರು ಬಂದಂತಹ ನೆನಪನ್ನ, ಸ್ಮೃತಿಯನ್ನ ಭೀಮ ಹೆಜ್ಜೆ ಅನ್ನುವಂತಹ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕಾರಣಕ್ಕಾಗಿ ತಮ್ಮ ಜೀವನವನ್ನ ಮೀಸಲಿಟ್ಟಿದ್ರು ಅದನ್ನು ಜನರಿಗೆ ನೆನಪು ಮಾಡಿ, ಯಾವ ರೀತಿ ಕಾಂಗ್ರೆಸ್ ಪಾರ್ಟಿಯವರಿಗೆ ಅನ್ಯಾಯ ಮಾಡ್ತೀವಿ, ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಹಿಂದೂ ಬಾಹುಳ್ಯದ ಕ್ಷೇತ್ರಗಳನ್ನೇ ಯಾವ ರೀತಿ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ರು, ಎಲ್ಲ ಸಂಗತಿಗಳನ್ನು ಜಾಗೃತಿ ಮಾಡಿ 2 ಬಾರಿ ಹೇಗೆ ಅವರನ್ನ ಸೋಲಿಸಿದ್ರು, ಕಾನ್ಸ್ಟಿಟ್ಯೂನ್ಷನ್ ಅಸೆಂಬ್ಲಿಗೆ ಅವರು ಬರಲಾರದಂತೆ ಹೇಗೆ ತಡೆದ್ರು, ಮತ್ತು ದಲಿತರ ರಿಸರ್ವೇಷನ್ಗೆ ನೆಹರು ಅವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಯಾವ ರೀತಿ ವಿರೋಧ ಮಾಡಿದ್ರು, ಈ ಎಲ್ಲ ಸಂಗತಿಗಳನ್ನು ಜನರ ಮುಂದೆ ತೆರೆದಿಟ್ಟು, ಈಗೂ ಸಹಿತ ಯಾವ ರೀತಿ ಮೊನ್ನೆ ಖರ್ಗೆ ಅವರಿಗೆ ಅಪಮಾನ ಮಾಡಿದ್ರು, ಎಲ್ಲ ಸಂಗತಿಗಳನ್ನು ಜನರ ಮುಂದೆ ಇಟ್ಟು ಇವರೊಂದು ಕೇವಲ ದಲಿತ ಹಿಂದೂ ವಿರೋಧಿ ಅಲ್ಲ, ದಲಿತ ವಿರೋಧಿನೂ ಕೂಡ, SC ST ವಿರೋಧಿ ಕೂಡ ಕಾಂಗ್ರೆಸ್ ಆಗಿದ್ದಾರೆ ಅನ್ನುವಂಥದ್ದನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನು ನಾವು ಮಾಡಿದ್ವಿ. ಗಾಂಧಿಯವರ ಸಮಾವೇಶ, ಶತಮಾನೋತ್ಸವ ಸಮಾವೇಶ ಮಾಡಿದ್ರು ಕಾಂಗ್ರೆಸ್ನವರು ಬೆಳಗಾವಿಯಲ್ಲಿ, ಅದಕ್ಕೆ ಕೌಂಟರ್ ಸರ್ ಇದು? ನೋಡ್ರಿ, ಕೌಂಟರ್ ನಾವು ಮಾಡ್ಬೇಕಂತ ನಮ್ಗೆ ಇರಲಿಲ್ಲ. ನಾವು ಡಿಸಿಷನ್ ಮಾಡಿದ್ದೆ ಅವಾಗ 1 ವಾರದ ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ನಿಪ್ಪಾಣಿಯ MLA ಅವರಾದಂತಹ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು 100 ವರ್ಷ ಆಗಿದೆ, ನಿಪ್ಪಾಣಿಗೆ ಬಂದು 10-11 ಬೆಳಗಾವಿಗೆ ಮಹಾತ್ಮ ಗಾಂಧಿಯವರು ಬಂದಿದ್ದು ಅವರು ಮಾಡಿದರು. ಮಹಾತ್ಮ ಗಾಂಧಿಯವರು ಮಾಡಿದ್ದರ ಬಗ್ಗೆ ನಾನು ನನ್ನ ಭಾಷಣದಲ್ಲಿ ಹೇಳಿನಿ. ಅದಕ್ಕೆ ನಮ್ದು ಯಾವುದೇ ರೀತಿಯಾದಂಥ ಆಕ್ಷೇಪ ಇಲ್ಲ. ಉಲ್ಟಾ ನಾವು ಅವರು ನಿಜವಾಗಿಯೂ ಎಲ್ಲ ಪಾರ್ಟಿಯನ್ನು ಒಳಗೊಂಡಂತೆ ಒಂದು ಸರ್ವಪಕ್ಷದ ಸಭೆಯನ್ನು ಮಾಡಿಸಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು. ಆದರೆ ತಮ್ಮ ಪಾರ್ಟಿ ಅಧಿವೇಶನ ಮಾಡಿದ್ರು ಅವರು. ಆದರೂ ಸಹಿತ ನಮ್ದು ಅದಕ್ಕೆ ಅಭ್ಯಂತರ ಇಲ್ಲ. ನಾನು ಕೇಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಾಗ ನೀವು ಯಾಕೆ ಮಾಡಲಿಲ್ಲ? ಅವ್ರು 100 ವರ್ಷ ಆಗಿದೆ, ನಿಪ್ಪಾಣಿಯ MLA ಅವರು ಹೇಳಿದ ನಂತರ ನೀವು ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಕೌಂಟರ್ ಮಾಡೋ ಪ್ರಶ್ನೆ ಇಲ್ರಿ. ಸರ್ಕಾರ ಮಾಡಿದ್ರೆ ನಾವೇ ಕೌಂಟರ್ ಮಾಡ್ತಾ ಇದ್ವಿ. ಸರ್ಕಾರಕ್ಕೆ ನಾವು ಆಫರ್ ಕೊಟ್ಟಿದ್ವಲ್ಲ ಮಾಡ್ರಿ ಅಂತ. ಇದು ನಮ್ಮ ಬದ್ಧತೆ ಕಾರಣಕ್ಕಾಗಿ ನಾವು ಮಾಡಿದ್ವಿ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಮಂಡನೆ ಆಗ್ತಾ ಇದೆ, ಓಪನ್ ಮಾಡ್ತಾ ಇದ್ದಾರೆ ಸರ್. ಬಿಜೆಪಿ ಯಾವ ರೀತಿ ನೋಡುತ್ತೆ ಇದನ್ನ? ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿಯ MLAಗಳು, ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲಿ ಒಮ್ಮತವನ್ನು ಮೂಡಿಸಲಿ. ಆನಂತರ ಮುಂದಿನ ಸಂಗತಿಯನ್ನು ನಾವು ಮಾತಾಡ್ತೀವಿ. ಜನಾಕ್ರೋಶ ಎದಕ್ಕೆ ಅಲ್ಲ, ಯಾಕೆ ಮಾಡ್ತಾ ಇದ್ದಾರೆ ಅವರು? ಒಂದ್ ನಿಮಿಷ ನಾವು ಕಂಪ್ಲೀಟ್ ಮಾಡ್ತೀವಿ. ಈಗ ಕಾಂಗ್ರೆಸ್ ಪಾರ್ಟಿಯವರು ಜನನ ಮರಣದ ಸರ್ಟಿಫಿಕೇಟ್ ಅನ್ನು ಸಹಿತವಾಗಿ ಎಲ್ಲವನ್ನೂ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಜಾಸ್ತಿ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಜಾಸ್ತಿ, ಸ್ಟ್ಯಾಂಪ್ ಪೇಪರ್ ಜಾಸ್ತಿ, ಹಾಲ್ ಜಾಸ್ತಿ, ಆಲ್ಕೋಹಾಲ್ ಜಾಸ್ತಿ, ಪೆಟ್ರೋಲ್ ಜಾಸ್ತಿ, ಡೀಸೆಲ್ ಜಾಸ್ತಿ, ನೀರು ಜಾಸ್ತಿ, ಕಸದ ಟ್ಯಾಕ್ಸ್ ಜಾಸ್ತಿ. ಯಾವ್ದು ಬಿಟ್ಟಿದ್ದಾರೆ ಅವರು? ಒಂದು ಅಂದಾಜದ ಮಟ್ಟಿಗೆ ಒಂದು 75-80 ಸಾವಿರ ರೂಪಾಯಿ ಇವ್ರು ಬಂದ ನಂತರ, ಕೋಟಿ ರೂಪಾಯಿ ಇವ್ರು ಬಂದ ನಂತರನೇ ಎಕ್ಸ್ಟ್ರಾ ರೆವಿನ್ಯೂ ಸಂಗ್ರಹಿಸ್ತಾ ಇದ್ದಾರೆ 51,000 ಕೋಟಿ ರೂಪಾಯಿ ಹೆಸರಿನಲ್ಲಿ. ಆದರೂ ಸಹಿತ ಪ್ರತಿ ಸರ್ತೆ ಕೊಡ್ತಾ ಇಲ್ಲ. ದಿಸ್ ಇಸ್ ನಂಬರ್ 1. ಇನ್ನು ಬಿಜೆಪಿಯ ಆಡಳಿತದ ಅವಧಿಯಲ್ಲಿ ನಾವು ಗ್ಯಾಸ್ ಬೆಲೆಯನ್ನ ಏನು ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಳೆದ 3 ವರ್ಷದಲ್ಲಿನ 4 ವರ್ಷದಲ್ಲಿ 21ರಲ್ಲಿ 22ರಲ್ಲಿ ನಾವು ಬೆಲೆಯನ್ನ ಕಮ್ಮಿ ಮಾಡಿದ್ದೇವೆ. ಇದರ ಜೊತೆಗೆ ಒಂದು ದುಬೈ CP ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ. ಅಲ್ಲಿ ಗ್ಯಾಸ್ ನಮ್ಮ ದೇಶದೊಳಗ 100% ಆಲ್ಮೋಸ್ಟ್ 80% ಇಂಪೋರ್ಟ್ ಆಗ್ತದೆ. ಈ 80% ಏನು ಇಂಪೋರ್ಟ್ ಆಗ್ತದೆ, ಇದು ಏನು CP ಸ್ಟ್ಯಾಂಡರ್ಡ್ ಇದೆ, ಆ ಸ್ಟ್ಯಾಂಡರ್ಡ್ ಪ್ರಕಾರ ರೇಟ್ ಜಾಸ್ತಿ ಆಗಿದ್ದಕ್ಕೆ ನಾವು 3 ವರ್ಷದಲ್ಲಿ ಕಮ್ಮಿ ಮಾಡಿದಂಥವರು ಈ ಸರ್ತಿ 50 ರೂಪಾಯಿ ಜಾಸ್ತಿ ಮಾಡಿದ್ದೇವೆ. ಮತ್ತು ಆಸ್ ಆನ್ ಡೇಟ್ ಉಜ್ವಲಾದವರೇ ಹೈಯೆಸ್ಟ್ ಇದಾದೆ. ಉಜ್ವಲ ಮತ್ತು
ಅದಕ್ಕಿಂತ ಮೊದಲು ತೆಗೆದುಕೊಂಡಂತ ಬಡವರು ಯಾರಿದ್ದಾರೆ ಅವರಿಗೆ 350 ರೂಪಾಯಿ ಸಬ್ಸಿಡಿ ಇವತ್ತಿಗೂ ಭಾರತ ಸರ್ಕಾರ ಕೊಡ್ತಾ ಇದೆ. ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಅಂತ ಸರ್? ನಮ್ಮ ಶ್ರೀಮಾನ್ ಚಲವಾದಿ ನಾರಾಯಣ ಸ್ವಾಮಿ ಅವರು, ಮಹೇಶ್ ಅವರು, ನಮ್ಮ SC ಮೋರ್ಚಾದ ಅಧ್ಯಕ್ಷರಾದಂತಹ ಮಂಜು ಅವರು ಮತ್ತು ಕಾರಜೋಳ ಅವರು ಎಲ್ಲರೂ ಸೇರಿಕೊಂಡು ಇವತ್ತು ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷ ಆದಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸವೂ ಈಗ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ 100 ವರ್ಷದ ಅವರು ಬಂದಂತಹ ನೆನಪನ್ನ, ಸ್ಮೃತಿಯನ್ನ ಭೀಮ ಹೆಜ್ಜೆ ಅನ್ನುವಂತಹ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕಾರಣಕ್ಕಾಗಿ ತಮ್ಮ ಜೀವನವನ್ನ ಮೀಸಲಿಟ್ಟಿದ್ರು ಅದನ್ನು ಜನರಿಗೆ ನೆನಪು ಮಾಡಿ, ಯಾವ ರೀತಿ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಅನ್ಯಾಯ ಮಾಡ್ತೀವಿ, ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಹಿಂದೂ ಬಾಹುಳ್ಯದ ಕ್ಷೇತ್ರಗಳನ್ನೇ ಯಾವ ರೀತಿ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ರು, ಎಲ್ಲ ಸಂಗತಿಗಳನ್ನು ಜಾಗೃತಿ ಮಾಡಿ 2 ಬಾರಿ ಹೇಗೆ ಅವರನ್ನ ಸೋಲಿಸಿದ್ರು, ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿಗೆ ಅವರು ಬರಲಾರದಂತೆ ಹೇಗೆ ತಡೆದ್ರು, ಮತ್ತು ದಲಿತರ ರಿಸರ್ವೇಷನ್ಗೆ ನೆಹರು ಅವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಯಾವ ರೀತಿ ವಿರೋಧ ಮಾಡಿದ್ರು, ಈ ಎಲ್ಲ ಸಂಗತಿಗಳನ್ನು ಜನರ ಮುಂದೆ ತೆರೆದಿಟ್ಟು, ಈಗೂ ಸಹಿತ ಯಾವ ರೀತಿ ಮೊನ್ನೆ ಖರ್ಗೆ ಅವರಿಗೆ ಅಪಮಾನ ಮಾಡಿದ್ರು, ಈ ಎಲ್ಲ ಸಂಗತಿಗಳನ್ನು ಜನರ ಮುಂದೆ ಇಟ್ಟು ಇವರೊಂದು ಕೇವಲ ದಲಿತ ಹಿಂದೂ ವಿರೋಧಿ ಅಲ್ಲ, ದಲಿತ ವಿರೋಧಿನೂ ಕೂಡ, SC ST ವಿರೋಧಿ ಕೂಡ ಕಾಂಗ್ರೆಸ್ ಆಗಿದ್ದಾರೆ ಅನ್ನುವಂಥದ್ದನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನು ನಾವು ಮಾಡಿ. ಗಾಂಧಿಯವರ ಸಮಾವೇಶ, ಶತಮಾನೋತ್ಸವ ಸಮಾವೇಶ ಮಾಡಿದ್ರು ಕಾಂಗ್ರೆಸ್ನವರು ಬೆಳಗಾವಿಯಲ್ಲಿ, ಅದಕ್ಕೆ ಕೌಂಟರ್ ಸರ್ ಇದು? ನೋಡ್ರಿ, ಕೌಂಟರ್ ನಾವು ಮಾಡ್ಬೇಕಂತ ನಮ್ಗೆ ಇರಲಿಲ್ಲ. ನಾವು ಡಿಸಿಷನ್ ಮಾಡಿದ್ದೆ ಅವಾಗ 1 ವಾರದ ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ನಿಪ್ಪಾಣಿಯ MLA ಅವರಾದಂತಹ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 100 ವರ್ಷ ಆಗಿದೆ, ನಿಪ್ಪಾಣಿಗೆ ಬಂದು 10-11 ಬೆಳಗಾವಿಗೆ ಮಹಾತ್ಮ ಗಾಂಧಿಯವರು ಬಂದಿದ್ದು ಅವರು ಮಾಡಿದರು. ಮಹಾತ್ಮ ಗಾಂಧಿಯವರು ಮಾಡಿದ್ದರ ಬಗ್ಗೆ ನಾನು ನನ್ನ ಭಾಷಣದಲ್ಲಿ ಹೇಳಿನಿ. ಅದಕ್ಕೆ ನಮ್ದು ಯಾವುದೇ ರೀತಿಯಾದಂಥ ಆಕ್ಷೇಪ ಇಲ್ಲ. ಉಲ್ಟಾ ನಾವು ಅವರು ನಿಜವಾಗಿಯೂ ಎಲ್ಲ ಪಾರ್ಟಿಯನ್ನು ಒಳಗೊಂಡಂತೆ ಒಂದು ಸರ್ವಪಕ್ಷದ ಸಭೆಯನ್ನು ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು. ಆದರೆ ತಮ್ಮ ಪಾರ್ಟಿ ಅಧಿವೇಶನ ಮಾಡಿದ್ರು ಅವರು. ಆದರೂ ಸಹಿತ ನಮ್ದು ಅದಕ್ಕೆ ಅಭ್ಯಂತರ ಇಲ್ಲ. ನಾನು ಕೇಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಾಗ ನೀವು ಯಾಕೆ ಮಾಡಲಿಲ್ಲ? ಅವ್ರು 100 ವರ್ಷ ಆಗಿದೆ, ನಿಪ್ಪಾಣಿಯ MLA ಅವರು ಹೇಳಿದ ನಂತರ ನೀವು ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಕೌಂಟರ್ ಮಾಡೋ ಪ್ರಶ್ನೆ ಇಲ್ರಿ. ಸರ್ಕಾರ ಮಾಡಿದ್ರೆ ನಾವೇ ಕೌಂಟರ್ ಮಾಡ್ತಾ ಇದ್ವಿ. ಸರ್ಕಾರಕ್ಕೆ ನಾವು ಆಫರ್ ಕೊಟ್ಟಿದ್ವಲ್ಲ ಮಾಡ್ರಿ ಅಂತ. ಸರ್, ಇವತ್ತು ಇದು ನಮ್ಮ ಬದ್ಧತೆ ಕಾರಣಕ್ಕಾಗಿ ನಾವು ಮಾಡಿದ್ವಿ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಮಂಡನೆ ಆಗ್ತಾ ಇದೆ, ಓಪನ್ ಮಾಡ್ತಾ ಇದ್ದಾರೆ ಸರ್. ಬಿಜೆಪಿ ಯಾವ ರೀತಿ ನೋಡ್ತಿದೆ? ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿಯ MLAಗಳು, ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲಿ ಒಮ್ಮತವನ್ನು ಮೂಡಿಸಲಿ. ಆನಂತರ ಮುಂದಿನ ಸಂಗತಿಯನ್ನು ನಾವು ಮಾತಾಡ್ತೀವಿ. ಜನಾಕ್ರೋಶ ಎದಕ್ಕೆ ಅಲ್ಲ, ಯಾಕೆ ಮಾಡ್ತಾ ಇದ್ದಾರೆ ಅವರು? ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ತೇನೆ. ಈಗ ಕಾಂಗ್ರೆಸ್ ಪಾರ್ಟಿಯವರು ಜನನ ಮರಣದ ಸರ್ಟಿಫಿಕೇಟ್ ಅನ್ನು ಸಹಿತವಾಗಿ ಎಲ್ಲವನ್ನೂ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಜಾಸ್ತಿ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಜಾಸ್ತಿ, ಸ್ಟ್ಯಾಂಪ್ ಪೇಪರ್ ಜಾಸ್ತಿ, ಹಾಲ್ ಜಾಸ್ತಿ, ಆಲ್ಕೋಹಾಲ್ ಜಾಸ್ತಿ, ಪೆಟ್ರೋಲ್ ಜಾಸ್ತಿ, ಡೀಸೆಲ್ ಜಾಸ್ತಿ, ನೀರು ಜಾಸ್ತಿ, ಕಸದ ಟ್ಯಾಕ್ಸ್ ಜಾಸ್ತಿ. ಯಾವ್ದು ಬಿಟ್ಟಿದ್ದಾರೆ ಅವರು? ಒಂದು ಅಂದಾಜದ ಮಟ್ಟಿಗೆ ಒಂದು 75-80 ಸಾವಿರ ರೂಪಾಯಿ ಇವ್ರು ಬಂದ ನಂತರ, ಕೋಟಿ ರೂಪಾಯಿ ಇವ್ರು ಬಂದ ನಂತರನೇ ಎಕ್ಸ್ಟ್ರಾ ರೆವಿನ್ಯೂ ಸಂಗ್ರಹಿಸ್ತಾ ಇದ್ದಾರೆ 51,000 ಕೋಟಿ ರೂಪಾಯಿ ಹೆಸರಿನಲ್ಲಿ. ಆದರೂ ಸಹಿತ ಪ್ರತಿ ಸರ್ತೆ ಕೊಡ್ತಾ ಇಲ್ಲ. ದಿಸ್ ಇಸ್ ನಂಬರ್ 1. ಇನ್ನು ಬಿಜೆಪಿಯ ಆಡಳಿತದ ಅವಧಿಯಲ್ಲಿ ನಾವು ಗ್ಯಾಸ್ ಬೆಲೆಯನ್ನ ಏನು ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಳೆದ 3 ವರ್ಷದಲ್ಲಿನ 4 ವರ್ಷದಲ್ಲಿ 21ರಲ್ಲಿ 22ರಲ್ಲಿ ನಾವು ಬೆಲೆಯನ್ನ ಕಮ್ಮಿ ಮಾಡಿದ್ದೇವೆ. ಇದರ ಜೊತೆಗೆ ಒಂದು ದುಬೈ CP ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ. ಅಲ್ಲಿ ಗ್ಯಾಸ್ ನಮ್ಮ ದೇಶದೊಳಗೆ 100% ಆಲ್ಮೋಸ್ಟ್ 80% ಇಂಪೋರ್ಟ್ ಆಗ್ತದೆ. ಈ 80% ಏನು ಇಂಪೋರ್ಟ್ ಆಗ್ತದೆ, ಇದು ಏನು CP ಸ್ಟ್ಯಾಂಡರ್ಡ್ ಇದೆ, ಆ ಸ್ಟ್ಯಾಂಡರ್ಡ್ ಪ್ರಕಾರ ರೇಟ್ ಜಾಸ್ತಿ ಆಗಿದ್ದಕ್ಕೆ ನಾವು 3 ವರ್ಷದಲ್ಲಿ ಕಮ್ಮಿ ಮಾಡಿದಂಥವರು
ಈ ಸರ್ತಿ 50 ರೂಪಾಯಿ ಜಾಸ್ತಿ ಮಾಡಿದ್ದೇವೆ. ಮತ್ತು ಆಸ್ ಆನ್ ಡೇಟ್ ಉಜ್ವಲದವರೇ ಹೈಯೆಸ್ಟ್ ಇದಾದೆ. ಉಜ್ವಲ ಮತ್ತು ಅದಕ್ಕಿಂತ ಮೊದಲು ತೆಗೆದುಕೊಂಡಂತಹ ಬಡವರು ಯಾರಿದ್ದಾರೆ ಅವರಿಗೆ 350 ರೂಪಾಯಿ ಸಬ್ಸಿಡಿ ಇವತ್ತಿಗೂ ಭಾರತ ಸರ್ಕಾರ ಕೊಡ್ತಾ ಇದೆ. ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಅಂತ ಸರ್? ರಾಜ್ಯಾಧ್ಯಕ್ಷರ ಆಯ್ಕೆ